ಇದು ನಿಮ್ಮ ಸಹರಾ ವಾಯ್ಸ್. ಎಲ್ಲ ಶೋಷಿತ ಸಮುದಾಯಗಳು ಒಟ್ಟಾಗಿ ಸಂವಿಧಾನ ರಕ್ಷಣೆ ಮಾಡಲು ಸಂವಿಧಾನ ರಕ್ಷಣಾ ನೀಲಿ ಸೇನೆಯ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಅಧ್ಯಕ್ಷರು ಕರೆ 26/1/2026ರಂದು ನಡೆಯಲಿರುವ ಕಾರ್ಯಕ್ರಮ ಸಮಯ ಬೆಳಿಗ್ಗೆ 11 ಗಂಟೆಗೆ. ಸ್ಥಳ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ್, ಎಂಜಿ ರಸ್ತೆ, ತುಮಕೂರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಈ ಕಾರ್ಯಕ್ರಮದ ಪೂರ್ವ ಸಭೆಯಲ್ಲಿ ಮುಖ್ತಾರ್ ಅಹಮದ್ ಖಾನ್, ರಾಜ್ಯ ಜಂಟಿ ಕಾರ್ಯದರ್ಶಿ ಗಂಗಾಧರಯ್ಯ, ರಾಜ್ಯ ಸಂಘಟನಾ ಸಂಚಾಲಕರು ದೊಡ್ಡಯ್ಯನವರು, ರಾಜ್ಯ ಸಂಘಟನಾ ಸಂಚಾಲಕರು ಚಿದಾನಂದ ಮೂರ್ತಿ, ಶಿವಕುಮಾರ್ ಹಾಗೂ ತುಮಕೂರು ಜಿಲ್ಲಾ ಅಧ್ಯಕ್ಷರು ಖುದ್ದು ಅಹಮದ್, ಉಪಾಧ್ಯಕ್ಷರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಇದು ನಿಮ್ಮ ಸಹರಾ ವಾಯ್ಸ್. ಎಲ್ಲ ಶೋಷಿತ ಸಮುದಾಯಗಳು ಒಟ್ಟಾಗಿ ಸಂವಿಧಾನ ರಕ್ಷಣೆ ಮಾಡಲು ಸಂವಿಧಾನ ರಕ್ಷಣಾ ನೀಲಿ ಸೇನೆಯ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಅಧ್ಯಕ್ಷರು ಕರೆ 26/1/2026ರಂದು ನಡೆಯಲಿರುವ ಕಾರ್ಯಕ್ರಮ ಸಮಯ ಬೆಳಿಗ್ಗೆ 11 ಗಂಟೆಗೆ. ಸ್ಥಳ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ್, ಎಂಜಿ ರಸ್ತೆ, ತುಮಕೂರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಈ ಕಾರ್ಯಕ್ರಮದ ಪೂರ್ವ ಸಭೆಯಲ್ಲಿ ಮುಖ್ತಾರ್ ಅಹಮದ್ ಖಾನ್, ರಾಜ್ಯ ಜಂಟಿ ಕಾರ್ಯದರ್ಶಿ ಗಂಗಾಧರಯ್ಯ, ರಾಜ್ಯ ಸಂಘಟನಾ ಸಂಚಾಲಕರು ದೊಡ್ಡಯ್ಯನವರು, ರಾಜ್ಯ ಸಂಘಟನಾ ಸಂಚಾಲಕರು ಚಿದಾನಂದ ಮೂರ್ತಿ, ಶಿವಕುಮಾರ್ ಹಾಗೂ ತುಮಕೂರು ಜಿಲ್ಲಾ ಅಧ್ಯಕ್ಷರು ಖುದ್ದು ಅಹಮದ್, ಉಪಾಧ್ಯಕ್ಷರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಇದು ನಮ್ಮ ಸಂವಿಧಾನ ರಕ್ಷಣೆ ನೀಲಿ ಸೇನೆ, SC ST OBC ಅಲ್ಪಸಂಖ್ಯಾತರು, ದಲಿತ ಸಮಿತಿ, ಎಲ್ಲ ಸಮಾಜದವ್ರಿಗೂ ನ್ಯಾಯ, ಎಲ್ಲ ಸಮಾಜದವ್ರಿಗೂ ಸಮಾನತೆ ಮಾಡಿ ಇದು 26ನೇ ತಾರೀಕಿಗೆ ಸಂವಿಧಾನ ಅದು 26ನೇ ತಾರೀಕಿಗೆ ಇನಾಗ್ರೇಷನ್. ಇದು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಸಮಾನತೆ ಕನಸು. ಎಲ್ಲ ಈ ದೇಶದ ಮೂಲ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಈ ದೇಶಕ್ಕೆ ಪ್ರತಿಯೊಬ್ಬರೂ ಅವರ ಹಕ್ಕು ಪಡಿಬೇಕು ಅಂತದ್ದು ಅವ್ರಿಗೆ ಒಂದು ಆಸೆ. ಅದು ಈ ಸಂವಿಧಾನದ ಚೌಕಟ್ಟು ಒಳಗೆ ಪ್ರತಿಯೊಬ್ಬರಿಗೂ ಒಂದೇ ಸಮಾನತೆ, ಪ್ರತಿಯೊಬ್ಬರಿಗೂ ನ್ಯಾಯಪರ, ಯಾವುದೇ ಒಂದು ಅನ್ಯಾಯ ಆಗಿರೋ ಈ ಸಂವಿಧಾನದ ಹಕ್ಕು ಬಳಸಿ ಈಗ ಈ ದೇಶದಲ್ಲಿ ಸಂವಿಧಾನದ ತಲೆ ಮೇಲೆ ಹೊತ್ಕೊಂಡು ಸಂವಿಧಾನ ವಿಫಲಾಗಿ ಕೆಲಸ ಮಾಡೋದು ಕಂಡು ಬಂದಿದ್ದೀವಿ. ಇದಕ್ಕೆ ಎಲ್ಲ ಒಂದು ಭದ್ರತೆಯಾಗಿ ಎಲ್ಲ ಸಮಾಜದವರೂ ಇದಕ್ಕೆ ನ್ಯಾಯಪಡಿಸೋದು ಈ ನಮ್ಮ ಸಂವಿಧಾನ ನೀತಿ ರಕ್ಷಣಾ ಸೇನೆ SRNS ಕಮಿಟಿದು ಉದ್ದೇಶವಾಗಿದೆ. ಇದರಲ್ಲಿ 26ನೇ ತಾರೀಕು MG ರೋಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಇದ್ರದ್ದು ಇನಾಗ್ರೇಷನ್ ಇದೆ. ತಾವೆಲ್ಲ ಬಂದು ಇದಕ್ಕೆ ಭಾಗವಹಿಸಿ ಈ ಸಂವಿಧಾನದ ನಮ್ಮದು ಹೋರಾಟದ ಬಗ್ಗೆ ಮತ್ತು ಎಲ್ಲ ಇದು ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು. ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮಿಗೆ ಬಂದು ಎಲ್ಲರೂ ಈ ಸಮಾನದ್ದು ಹಕ್ಕು ಪಡೆಯೋಕ್ಕೆ, ಸಮಾನತೆದು ಸನ್ಮಾನಿಸೋಕ್ಕೆ ಎಲ್ಲರಿಗೂ ನಾವು ಬಂದು ಕೈ ಜೋಡಿಸಿದ್ದೀವಿ. ಜೈ ಹಿಂದ್, ಜೈ ಸಂವಿಧಾನ, ಜೈ ಟಿಪ್ಪು. ಎಲ್ಲರಿಗೂ ನಮಸ್ಕಾರ. ನಾನು ಚಿದಾನಂದ ಮೂರ್ತಿ, ಸಂವಿಧಾನ ರಕ್ಷಣಾ ಸಮಿತಿ, ಸಂವಿಧಾನ ರಕ್ಷಣಾ ನೀಲಿ ಸೇನೆಯ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಂದು ಜಾತಿಗೂ ಕೂಡ ಒಂದೊಂದು ಸಂಘಟನೆಗಳಾಗಿದ್ದಾವೆ. ಹಾಗಾಗಿ ಬರೀ ಇದು ಏನಾಗ್ತಾ ಇದೆ ಅಂತಂದರೆ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಇದನ್ನೆಲ್ಲ ಮನಗಂಡು ಹಲವಾರು ಸಂಘಟನೆಗಳನ್ನು ನೋಡಿ ಈಗ ನಾವು ಒಂದು ನಿರ್ಧಾರಕ್ಕೆ ಬಂದು ಎಲ್ಲ ಸಮುದಾಯದವರು, ಎಲ್ಲ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಪ್ರತಿಯೊಂದು ಜಾತಿಯವರು ಕೂಡ, ಪ್ರತಿಯೊಂದು ಧರ್ಮದವರು ಕೂಡ ಒಂದಾಗಬೇಕು. ಒಂದಾಗಿ ನಾವು ಇವತ್ತು ಸಂವಿಧಾನಕ್ಕೆ ಬಂದಿರತಕ್ಕಂಥ ಆಪತ್ತನ್ನು ಹೊಡೆದು ಅದನ್ನು ರಕ್ಷಣೆ ಮಾಡಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು ಅಂತ ಒಂದೇ ಒಂದು ಮೂಲ ಉದ್ದೇಶದಿಂದ ಸರ್ವ ಜನರು ಕೂಡ ಒಂದಾಗಬೇಕು, ಸಂವಿಧಾನನ ಉಳಿಸ್ಬೇಕು. ಈ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಸಂವಿಧಾನ ರಕ್ಷಣಾ ನೀಲಿ ಸೇನೆ ಅಂತಕ್ಕಂಥ ಒಂದು ರಾಜ್ಯ ಮಟ್ಟದ ಸಂಘಟನೆ ನಾವು ಉದ್ಘಾಟನೆ ಮಾಡ್ತಿದ್ದೀವಿ. ಇದು ಜನವರಿ 26, 2026ನೇ ಸೋಮವಾರ ತುಮಕೂರಿನ MG ರಸ್ತೆಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಈ ಸಂಘಟನೆ ಉದ್ಘಾಟನೆ ಆಗ್ತಾ ಇದೆ. ಇದರ ಮೂಲ ಉದ್ದೇಶ ಇಷ್ಟೇ. ಸೊ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಧರ್ಮ, ಜಾತಿ ಪ್ರತಿಯೊಬ್ಬರು ಕೂಡ ಈ ಸಂಘಟನೆ ಒಂದು ಪ್ಲಾಟ್ಫಾರ್ಮ್ ಆಗಿ ನಿಂತ್ಕೋಬೇಕು. ಎಲ್ಲರ ಸಮಸ್ಯೆಗಳು ಕೂಡ ಈ ಒಂದು ಸಂಘಟನೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಸಮುದಾಯದ, ಎಲ್ಲ ಧರ್ಮದ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಶಾಶ್ವತವಾಗಿ ನ್ಯಾಯವನ್ನು ದೊರಕಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಸಂಘಟನೆ ಅಸ್ತಿತ್ವಕ್ಕೆ ಬರ್ತಾ ಇದೆ. ಇದರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ M. ನರಸಿಂಹರಾಜ್ ಅವರು
ಹಾಗೂ ಉಪಾಧ್ಯಕ್ಷರಾದ ನಮ್ಮ ಬಂಗಾರಪ್ಪನವರು, ಹಾಗೆ ನಮ್ಮ ರಾಜ್ಯ ಮುಕ್ತಿಯಾರ್ ಅಹಮದ್ ಅವರು, ಮತ್ತಿನ್ನು ನಮ್ಮ ಸಾದಿಕ್ ಅವರು, ಮತ್ತು ಖುದು ಸಾದಿಕ್ ಅವರು, ಮತ್ತು ಜಿಲ್ಲಾಧ್ಯಕ್ಷರಾಗಿ ನಮ್ಮ ಶೇಖರ್ ಅವರು, ಮತ್ತು ನಮ್ಮ ನರಸಿಂಹಣ್ಣವರು, ಗಂಗಾಧರ್ ಅವರು, ಇವರು ದೊಡ್ಡಯ್ಯನವರು, ಹಾಗೂ ಎಲ್ಲ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆಗ ಯಾರಿಗೆ ಸಂವಿಧಾನ ರಕ್ಷಣೆ ಮಾಡಬೇಕು, ನಾವು ಎಲ್ಲರಿಗೂ ಸಮಪಾಲು ಕೊಡಬೇಕು ಅಂತ ಒಂದು ದೇಶ ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ, ಇಡೀ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಸಂವಿಧಾನ ರಕ್ಷಣಾ ನೀಲಿ ಸೇನೆಯನ್ನು ಸೇರಿಕೊಂಡು ಸಂವಿಧಾನ ರಕ್ಷಣೆ ಮಾಡ್ಕೋಬೇಕು ಅಂತ ಬಿಟ್ಟು ಹೇಳಿ ಈ ಮೂಲಕ ನಾವು ಇಡೀ ರಾಜ್ಯದ ಎಲ್ಲ ಜನರಿಗೂ ಕೂಡ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಸಂವಿಧಾನ.